ಎಲ್ಲ ಚುಚ್ಚಿರೋದು ಅದು. ಚುಚ್ಚಿರೋದು ಒಳಗಡೆ ಎಲ್ಲ ಹಂಗೆ ಅದೇ ಜಾಗದಲ್ಲಿ ಎಲ್ಲಿ ಇಂಜೆಕ್ಟ್ ಮಾಡಿದಾರೋ ಅಲ್ಲೇನೆ ಅಲ್ಲೆಲ್ಲ ಕೆಂಪಾಗಿದೆ. ಈ ಥರ ಆಗಿದೆ. ತೆಗೀರಿ, ಇನ್ನೊಂದು ತೆಗೀರಿ ನೋಡೋಣ. ಇಲ್ಲಿ ಚುಚ್ಚಿದ್ದಾರೆ ನೋಡಿ, ಇಲ್ಲಿ ಚುಚ್ಚಿದ್ದಾರೆ, ಇಲ್ಲಾಗಿದೆ ಒಳಗೆ ನೋಡಿ, ಇಲ್ಲಿ ಚುಚ್ಚಿದ್ದಾರೆ, ಇಲ್ಲಾಗಿದೆ. ಹೌದು ಹೌದು ನೋಡಿ, ಇಲ್ಲಿ ಚುಚ್ಚಿದ್ದಾರೆ. ಅದು ಓಪನ್ ಮಾಡಿ ಅಣ್ಣ, ಫುಲ್ ಇದೆ ನೋಡಿ. ನೋಡಿ ಎಷ್ಟು ಚುಚ್ಚಿದ್ದಾರೆ, ಏನು ಚುಚ್ಚಿದ್ದಾರೆ, ಏನು ಇಂಜೆಕ್ಟ್ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಫುಲ್ಲು ಎಲ್ಲ ಹಣ್ಣಿಗೂ ಇದು ಮಾಡಿದ್ದಾರೆ ಈ ಥರ ನೋಡಿ. ಇನ್ನ ಕಾಯಿ ಒಂದು ತೆಗಿರಿ ನೋಡೋಣ. ನೋಡಿ, ಇದಕ್ಕೆ ಎಷ್ಟು ಚುಚ್ಚಿದ್ದಾರೆ ನೋಡಿ, ಇಲ್ಲಿ ನೋಡ, ಅದು ನೋಡೋಣ, ತೆಗಿರಿ ಎಷ್ಟು ಉದ್ದಕ್ಕೆ ಚುಚ್ಚಿದಂಗಿದೆ ನೋಡಿ. ಎಲ್ಲ ಕಡೆನೂ ಅದೇ ಇದೆ. ಅವ್ರು ಇದಕ್ಕೆ ಅಂತಾನೆ ಕೆಲಸಗಾರನ ಯಾರು ಇಟ್ಬಿಟ್ಟಿರ್ತಾರೋ ಅನ್ಕೋತಾನೋ. ಎಲ್ಲ ಚುಚ್ಚಿಟ್ಟಿದ್ದಾರೆ ಹಣ್ಣೆಲ್ಲ. ಹೌದು, ತಿನ್ನೋಕೆ ಮುಂಚೆ ತುಂಬ ಹುಷಾರಾಗಿರಿ. ತಿನ್ಬೇಕಾದ್ರೆ ಚೆಕ್ ಮಾಡಿ ನೋಡ್ಕೊಳ್ಳಿ. ಒಳಗಡೆ ಇರೋ ಹಣ್ಣಿದು, ಇದಕ್ಕೂ ಚುಚ್ಚಿದ್ದಾರೆ ಇಲ್ಲೆಲ್ಲ. ಇಲ್ಲ ಚುಚ್ಚಿರೋ ಭಾಗನೂ ಇದಾಗಿದೆ. ಮೇಲೆ ಚುಚ್ಚಿರೋದೆಲ್ಲ ಒಳಗಡೆ ಎಲ್ಲ ಅದೇ ಜಾಗದಲ್ಲೇ ಆಗಿದೆ, ಹಣ್ಣೆಲ್ಲ ಹೋಗಿದೆ. ಕರೆಕ್ಟ್. ನಮಗೆ ಗೊತ್ತಿಲ್ಲ, ಸುಮ್ಮನೆ ಒಂದ್ಸಲ ನೋಡಿದ್ದಕ್ಕೆ ಡೌಟ್ ಬಂದಿದ್ದಕ್ಕೆ ಎಲ್ಲ ಬಾಳೆಹಣ್ಣು ಹಾಗೆ ಆಗಿದೆ. ಕೆಲವೊಂದು ಇಲ್ಲಿ ಚುಚ್ಚಿದ್ದಾರೆ ನೋಡಿ, ಎಲ್ಲ ಚುಚ್ಚಿದ್ದಾರೆ. ಇದೆಲ್ಲ ಇಲ್ಲಿ ಚುಚ್ಚಿದ್ದಾರೆ. ಹೌದು, ಎಲ್ಲ ಚುಚ್ಚಿದ್ದಾರೆ. ಎಲ್ಲೆಲ್ಲಿ ಚುಚ್ಚಿದ್ದಾರೆ ಅಲ್ಲೆಲ್ಲ ಒಳಗಡೆ ಎಲ್ಲ ಪ್ರಾಣಿಗಳಿಗೂ ಹಾಕೋಕ್ಕಾಗಲ್ಲ. ಚುಚ್ಚಿದ್ದಾರೆ, ಏನೋ ಇದು ಮಾಡಿದ್ದಾರೆ, ಇಂಜೆಕ್ಟ್ ಮಾಡಿರೋದು ಏನೋ ಚುಚ್ಚಿದ್ದಾರೆ. ಎಲ್ಲ ಹಣ್ಣು ಪೂರ್ತಿ ಇದರಿಂದ ತಂದು ಇದಕ್ಕೆಲ್ಲ ಚುಚ್ಚಿದ್ದಾರೆ. ಎಲ್ಲ ಬಾಳೆಹಣ್ಣಿನ ಮಂಡಿ ಮೈಸೂರಿಂದ ತೊಗೊಂಬಂದಿರೋದು ಇದು. ಎಲ್ಲ ಇಲ್ಲಿ ಚುಚ್ಚಿರೋ ಮಾರ್ಕ್ಗಳು ಗೊತ್ತಾಗುತ್ತೆ. ಚುಚ್ಚಿರೋ ಕಡೆ ಎಲ್ಲ